ಹೇಳ್ರಪ್ಪ. ಏನ್ ಒಳ್ಳೇದಾಗ್ಬಿಡುದು. 2,000 ರೂಪಾಯಿ ಕೊಡ್ತಾರೆ. ಆಧಾರ ಕೊಟ್ರು ಕೊಡ್ದೋದವ್ರಿಗಿಲ್ಲ ಅಂತವ್ರನ್ನ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬೇಕು ಅಂಕಲ್. ಈಗ ರೇಷನ್ ಕಾರ್ಡ್ ಇದ್ದವ್ರಿಗೆ ಬರ್ತದೆ, ಇಲ್ದೋದವ್ರಿಗಿಲ್ಲ. ಏನ್ ಮಾಡೋದು? ಅದನ್ನ ಕೊಡುವಂತ ಹೇಳಿರ್ಲಿಲ್ಲ, ಯಾರು ಕೊಡುವಂತ ಹೇಳಿರ್ಲಿಲ್ಲ. ಈಗ ಅಕ್ಕಿ ಎಲ್ಲ ಕಡಿಮೆ ಮಾಡ್ರು. ಇವಾಗ ಇದ್ದಾರು ಊಟ ಮಾಡ್ತಾರ, ಇಲ್ದಾರು ಇಲ್ಲ. ಇವಾಗ ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಫ್ರಾಡ್, ಟೋಟಲ್ ಫ್ರಾಡ್. ಬೇಕಾಗಿರ್ಲಿಲ್ಲ, ಯಾರಿಗೂ ಬೇಕಾಗಿರ್ಲಿಲ್ಲ. ಎಷ್ಟ್ ಜನ ಸಾಯ್ತಾವ್ರ, ಎಷ್ಟ್ ಜನ ಕೈಕಾಲ್ ಮುರ್ಕತಾವ್ರ, ಎಷ್ಟ್ ಜನ ಗುದ್ದಾಡ್ತಾವ್ರ ಅಂತ ಗೊತ್ತಾ ಅವ್ರಿಗೆ. ಅವನೇನ ಮಾಡ್ಬಿಟ್ಟು ಎಲ್ಲ ಅಂತ ಕುತ್ಕೊಬಿಟ್ಟ ಕಣವ. ಇಲ್ಲಿ ಎಷ್ಟ್ ಜನ ಬಡ್ದಾಡ್ತಾರ ಅಂತ ಗೊತ್ತಾ. ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ ಅಣ್ಣ. ಇನ್ನು ಏನೋ ಬೇಕಣ್ಣ. ಎಷ್ಟ್ ಜನ ಬಡ್ದಾಡ್ತಾರೆ, ಕೈಕಾಲ್ ಮುರ್ಕತಾವ್ರೆ, ಗುದ್ದಾಡ್ತಾವ್ರೆ, ಹೊಡೆದಾಡ್ತಾವ್ರೆ. ಫ್ರೀ ಅಂತಂದ್ರೆ ಈಗ ಗಂಡ್ಸಾಕಿಲ್ವಾ ಓಟ? ಗಂಡ್ಸಿಗೂ ಕೊಡ್ಬೇಕಾಯ್ತು, ಹೆಂಗ್ಸ್ಗೂ ಕೊಡ್ಬೇಕಾಯ್ತು. ಹೆಂಗ್ಸು ಒಬ್ಳೆ ಹಾಕಿದಳು. ಹಲೋ ಸಿದ್ದರಾಮಯ್ಯ, ಎಲ್ಲಿದೀಪ? ಸಿದ್ದರಾಮಯ್ಯ ಎಲ್ಲಿದ್ದೀವ? ಈಗ ಅವ್ರು ಮಾತ್ರ ಇಲ್ಲ, ನಮಗ್ ಮಾತ್ರ ಅದೇ ಅಂತಂದ್ರೆ ಏನರ್ಥ? ತಪ್ಪ ಅವ್ರ ತಾನೆ. ನನ್ನಂತ ರಾಜಕಾರಣಿಗಳಿಗಿರೋದು 2 ಮುಖ, 2 ನಾಲಿಗೆ, 2 ವ್ಯವಹಾರ. ಮತ್ತೆ ತಪ್ಪೆಲ್ಲ ಅವರೇ ಮಡಿಕಬಿಟ್ಟಿ ಅವರೇ ಗೆಲ್ಬೇಕು ಇವರೇ ಗೆಲ್ಬೇಕು ಅಂತಂದ್ರೆ ಯಾರಿಂದ ನಮ್ಗೇನ್ ಇಟ್ಟು ಬಟ್ಟೆ ಬರೀಕಿಲ್ಲ. ನಾವ್ ಗೆಲ್ಬೇಕು, ನಾವ್ ಇಟ್ಟು ಉಣ್ಬೇಕು. ಅಲ್ಲ, ಹೆಂಗಸರು ಫ್ರೀ ಮಾಡಿ ಗಂಡಸರಿಗೆ ವಯಸ್ಸಾದಿಗೆ ಟಿಕೆಟ್ ಇಲ್ಲ, ಮನೆಗೆ ಊಟ ಸಿಕ್ಕಿಲ್ಲ. ಮನೆಗೆ ಊಟ ಸಿಕ್ಕಿಲ್ಲ. ಏನ ಇದಾಗ್ಲಿ ಅಂತ ಹೇಳ್ಕತೇವೆ ಅಷ್ಟೇ. ನೀಯ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ನಾವು ಕೇಳ್ಕತಾವಿ. ಈಗ ನಮ್ಗೆ ಎಷ್ಟೊಂದು ಅನ್ಯಾಯ ಮಾಡೋದು ನೋಡೋ ಬಂತೆ. ಅಕ್ಕಿ ಕೊಡ್ತಿದ್ರು, ಅಕ್ಕಿ ಕೊಡ್ತಾ ಇದಾರೆ ನಮ್ಗೆ. ಮುಂಚೆ ಬೇಳೆ ಗೀಳೆ ಸೋಪು ಗೀಪು ಎಲ್ಲ 12-20 ಕೊಡ್ತಾ ಇದ್ರು ಬಡವ್ರ ಬಗ್ರಿಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೋಪ್ ಅದ ಏನು ಇಲ್ಲ. 3 kg ಅಕ್ಕಿ ಅವ್ನ ಅಬ್ನೇ ಕೊಡುವ ಸಟ್ಟಿ 2,000 ರೂಪಾಯಿ ಈಗ ಕೊಡ್ತಾವ್ರೆ ಕಣವ. 2,000 ರೂಪಾಯಿ ಇರೋರಿಗೆ ಬತ್ತದೆ, ಎಲ್ಲ ಪ್ರೂಫ್ ಇರೋರಿಗೆ ಬತ್ತದೆ. ಈಗ ನಮ್ಮಂತ ನಮ್ಗೆ ಏನು ಇಲ್ಲ. ಎಲೆಕ್ಷನ್ ಬಂದಾಗ ಕಾಲ್ ಹಿಡ್ಕೊಳಕ್ ಬರ್ತಾರ. ಇಲೆಕ್ಷನ್ ಮುಗಿದ ನಂತರ ನೀವ್ ಹಿಡ್ಕೋರ್ ನಮ್ ಬುರ್ಜ ಅಂತ ಹೇಳಿ ತುಣ್ಣಿ ತೋರಿಸ್ತಾರ ನನ್ನ ಹಟ್ಟೆಡ್ ಮಕ್ಳು. ನಮ್ಗೇನ್ ಬರ್ತದೆ ಅದು? ಈಗ 1,000 ಜನದಲ್ಲಿ 500 ಜನಕ್ಕೆ ಬರ್ತದ. 500 ಜನಕ್ಕೆ ಇಲ್ಲಿಕ್ಕೆ ಇಲ್ಲ. ಇದು ನಮ್ ದೇಶ ಅಂದ್ರೆ ಎಲ್ಲ ಬಾಯಿ ಬಡ್ಕ ಕುತ್ಕೊಂಡಿಲ್ವಾ, ನನ್ ಮಗನಿಗೆ ಏನ್ ಹಾಕೋದು ಹೋಗು ಅಂತಂತಾರೆ. ಇಮೋಷನಲ್ ಡ್ಯಾಮೇಜ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೋಡ್ರಿ, ಸುಮ್ಮನೆ ಕೂತಿರಲ್ಲ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.